ಕೇಳಿ. ನನಗೆ ಫೋನ್ ಬಂತು, ಶ್ರೀನಿವಾಸ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ. ನಾನು ಮ್ಯಾನೇಜರ್ ಕೇಳಿದೆ, ಯಾರು ಅಂದೆ. ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಡೈರೆಕ್ಟ್ರು. ದಂಡುಪಾಳ್ಯಗೂ ನನಗೆ ಸಂಬಂಧನೇ ಇಲ್ವಲ್ಲೋ. ದಂಡುಪಾಳ್ಯ ಡೈರೆಕ್ಟ್ರ್ ನನಗೆ ಯಾಕೆ ಕತೆ ಹೇಳ್ತಾರೆ? ನಾನು ಅಂದ್ಕೊಂಡೆ ಓಕೆ, ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ಸರ್ಗೆ ಬರೋಕ್ಕೆ ಹೇಳಿ, ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದೆ. ಕರ್ಬರ್ ಸರ್, ಎಸ್ ಸರ್ ಹೇಳಿ. ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ, ಆ ಸಿನಿಮಾ ಈ ಸಿನಿಮಾ, ಓಲ್ಡ್ ಸಿನಿಮಾ, ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ. ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಅವರೇ, ಏನಂತ ಸರ್? ನಾನು ಬಂದು ಫ್ಯಾಮಿಲಿ ಹೀರೋ, ನಾನು ಬಂದು ಯಾವುದೇ ಟೈಮಲ್ಲೂ ರಮಿಸೋನು, ಸುಮ್ಮನೆ ಎಗರೋ ಮನುಷ್ಯ ಅಲ್ಲ. ಕರೆಕ್ಟು. ಯಾವುದಾದ್ರೂ ಹೀರೋಯಿನ್ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ, ನಾನು ಮಾಡ್ತೀನಿ ಲವ್, ನೀವು ಬೇರೆಯವ್ರ ಮದುವೆ ಆದರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕರೆಕ್ಟು. ಆ ಥರ ಕ್ಯಾರೆಕ್ಟರ್ ಮಾಡಿರೋನು. ಇವ್ರು ಮಾಡಿರೋದು ದಂಡುಪಾಳ್ಯ, ಬಾಗಿಲು ಹೊಡಿಯೋದು, ನುಗ್ಗು ಬಿಡೋದು, ಚುಚ್ಚು ಬಿಡೋದು, ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ. ನಾನು ರಂಸವನು, ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದೆಲ್ಲಯ್ಯ ಸಿಂಕು. ನಾನು ಅನ್ಕೊಂಡೆ ದಂಡುಪಾಳ್ಯ ಥರ ಏನಾದ್ರು ಮಾಡಿಸ್ಬಿಡ್ತಾರ ನನ್ನ ಕೈಯಲ್ಲಿ. ನಾನು ಫಸ್ಟು ಕೇಳೋಣ, ಯಾವುದೋ ಥ್ರಿಲ್ಲರ್ ಇರ್ಬೋದು, ಬೇಸಿಕ್